ಲಂಗಾದವನಾಗ ಮಸ್ತ ಕಾಂತಿ ಲಾವಣ್ಯ. ಏ ಲಾವಣ್ಯ ಅಲ್ಲ ಕಣ ಮುದೇವಿ, ವಲ್ಲಿ. ಲಕ 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 ನಾಗವಲ್ಲಿ ಅಲ್ಲ, ಬರೀ ವಲ್ಲಿ. ನಾನ್ ಮಾಡ್ತೀನಿ ಗೇಲಿ, ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ. ನೀವೆಲ್ಲರೂ ತೇಲ್ತೀರಾ ಹಾಸ್ಯದ ಗುಂಗಲ್ಲಿ. ಯಾಕೆ ಅಂದ್ರೆ ಇದು ರಾಜಕೀಯ ಸುದ್ದಿಗೆ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್. ಸ್ವಾಗತ ಸುಸ್ವಾಗತ. ಇವತ್ತು ರಾಜಕೀಯದೊಳಗೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ಬಿಟ್ಟೈತೆ. ಇದನ್ನ ಡೀಪ್ ಆಗಿ ಡಿಸ್ಕಷನ್ ಮಾಡುವ ಅಂತವ ನಮ್ ಡಾರ್ಲಿಂಗು ಟಗರು. ಹೌದಾ ಹುಲಿಯ CM ರಾಮಯ್ಯ ಸರ್ ನಂತವನೇ ಬತ್ತಾವ್ರೆ. ಏ ಕರ್ಸುರ್ಲಾ ಅಯ್ಯೋ ಸಾರ್, ಟಗರು ತರ ಬತ್ತೀರಾ ಅಂತ ಟಗರು ಟಗರು ಅಂತ ಸಾಂಗ್ ಹಾಕ್ಸಿದ್ರೆ ನೀವೇನ್ ಸರ್ ಇದು ಮಂಡಿ ಹಿಡ್ಕೊಂಡು ಬತ್ತಾ ಇದ್ದೀರಾ? ಮಂಡಿ ನೋವಾ? ಟಗರಷ್ಟೇ ಅಲ್ಲಮ್ಮ, ನಾನು ಕುದುರೆ ತರ ಓಡ್ ಬರ್ತಾ ಇದ್ದೆ. ಸಮ್ ಸಿಚುವೇಶನ್ ವಿ ಹ್ಯಾಡ್ ಸಮ್ ಮಂಡಿ ನೋವು ಆಯ್ತಲ್ವಾ? ಈ ಮಂಡಿ ನೋವಲ್ಲೇ ಬಜೆಟ್ ಮಂಡಿಸ್ಬಿಟ್ಟಿದಿರಂತೆ. ಮಂಡಿ ನೋವಾದ್ರೂ ಅಷ್ಟೇ, ಮತ್ತೊಂದು ನೋವಾದ್ರೂ ಅಷ್ಟೇ, ಮಂಡಿಸ್ತಿರೋದೆ ಮಂಡಿಸಾಯ್ತು. ಜನಗಳು ಮೆಚ್ಕೊಂಡ್ರು, ವಿರೋಧ ಪಕ್ಷದವ್ರು ಏನೇನೋ ಬಡ್ಕೊಂಡ್ರು. ಅದಕ್ಕೆಲ್ಲ ಯೋಚನೆ ಮಾಡಲ್ಲ. ಬಾಯಲ್ಲಿ ಈ ಕಡೆ ತಿರುಗು. ಬರ್ತಾ ಇದ್ರೆ ಡಾರ್ಲಿಂಗ್ ರಾಮಯ್ಯ. ಏನದು ಡಾರ್ಲಿಂಗ್? ಏನು ಇಲ್ಲ, ನೀವು ನಮ್ ಸ್ವೀಟ್ 16 ಇನ್ನೊಂದು ಹೊಡಿಬೇಡಿ. ಸ್ವೀಟ್ 16 ಅಂತ ಅಂದ್ರೆ 16ನೇ ಬಜೆಟ್ ಮಂಡಳಿ ಮಾಡ್ತಾ ಇದ್ದೀರಲ್ಲ. ಅದಕ್ಕೆ ಡಾರ್ಲಿಂಗ್ ಅಂದ. ಆಕ್ಚುಲಿ ನೀವು ಕೊಟ್ಟ ಎಲ್ಲಾ ಭಾಗ್ಯಗಳಿಂದ ಇಲ್ಲ ನೋಡಿ, ವಾಲೆ ಜುಮ್ಕಿ ಚಿನ್ನದ ಬಳೆ ಎಲ್ಲ ಮಾಡಿಸ್ಕೊಂಬಿಟ್ಟಿದ್ದೀನಲ್ಲ. ನಮ್ ಹೆಂಗಸರಿಗೆಲ್ಲ ನೀವು ಒಂಥರ ಡಾರ್ಲಿಂಗ್ ಇದ್ದಂಗೆ. ನಾವು ಈ ತರ ಗ್ಯಾರಂಟಿ ಯೋಜನೆಗಳು ಕೊಟ್ಟು ನೀನೊಬ್ಬರಿಗೆ ಡಾರ್ಲಿಂಗ್ ಅಲ್ಲ, ಸಮಸ್ತ ಮಹಿಳೆಯರಿಗೆ ನಮ್ಮ ಸರ್ಕಾರ ಡಾರ್ಲಿಂಗ್ ಸರ್ಕಾರ. ಹೌದಲ್ಲ? ಆದ್ರೂ ಅದೇನೋ ಬಜೆಟ್ ಕೊಟ್ರಲ್ಲ. ಬಜೆಟ್ ನೋಡ್ದಿರಮ್ಮ? ನೋಡ್ದೆ. ಅದೊಂದು ಬಜೆಟ್, ಅದು ಖಾಲಿ ಬಜೆಟ್. ಖಾಲಿ ಬಜೆಟ್ ಅದ್ರೊಳಗೆ ಏನು ಇಲ್ಲ, ಖಾಲಿ ಬಕೆಟ್ ಅಷ್ಟೇ. ಅದೆಂತದ್ದು ಸುಮ್ನೆ ಬಜೆಟ್ 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 ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಗ್ಯಾರಂಟಿ ಕೊಟ್ಟು ಗೋರಂಟಿ ಹಚ್ಬಿಟ್ರಲ್ಲ. ನಾನ್ ಹೇಳ್ತಾ ಇಲ್ಲ, ಇನ್ಯಾರು ಹೇಳ್ತಾರೆ? ಪಕ್ಷದವರು ತೆನೆ ಪಕ್ಷದವರೆಲ್ಲ ಬಜೆಟ್ ಚೆನ್ನಾಗಿಲ್ಲ ಅಂತ ಬಾಯ್ ಬಡ್ತಾರೆ. ಅವ್ರೇನು ತಿನ್ನೋಡಿದ್ರ ಚೆನ್ನಾಗಿಲ್ಲ ಅನ್ನಕ್ಕೆ ಅಲ್ಲಮ್ಮ. ಕೃಷಿ ಕ್ಷೇತ್ರ, ಮಹಿಳೆಯರ ಕ್ಷೇತ್ರ, ಸ್ವಾವಲಂಬಿ ಬದುಕು, ಸಣ್ಣ ಪುಟ್ಟ ಕೈಗಾರಿಕೆ ಹಣ, ಸಾಗುವಳಿದಾರರಿಗೆ ಅಕ್ರಮ ಸಕ್ರಮ ಸೈಟು, ಆಮೇಲೆ ಯುವಕರಿಗೆ ಆದ್ಯತೆ, ಕೆಲವೊಂದು ಬೆಳೆಗಳ ಕಡಿಮೆ, ಎಲ್ಲವೂ ಕೂಡ ರಾಜ್ಯದ ಎಲ್ಲ ಜನತೆಗೆ ಫ್ರೆಂಡ್ಲಿ ಬಜೆಟ್ ಉಪಯೋಗ ಬಜೆಟ್ ನಾವು ಕೊಟ್ಟಿರೋದು. ಇದನ್ನ ಸಹಿಸ್ಕೊಳ್ಳದೆ ಈ ಪಕ್ಷ ತೆನೆ ಪಕ್ಷದವರು ಬಜೆಟ್ ಚೆನ್ನಾಗಿಲ್ಲ, ಈ ಬಜೆಟ್ ಇಂದ ಏನೂ ಇಲ್ಲ ಅಂತ ಸುಮ್ಮನೆ ಊಹಾಪೋಹವಾಗಿ ಈ ತರ ಹಂಚ್ತಾ ಇದ್ದಾರೆ ಕೆಟ್ಟ ನ್ಯೂಸ್ಗಳನ್ನ. ನಮ್ಮ ಬಜೆಟ್ ಅಂದ್ರೆ ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಇನ್ನೊಂದ್ಸರಿ ಹೇಳು. So beautiful, so wonderful, just looking like a wow. ನಾವು ವಾವ್ ಅಂತ ಹೇಳಿದೀವಿ. ಈ ಪಕ್ಷದವರು ತೆನೆ ಪಕ್ಷದವರು ವ್ಯಾವ್ ಅಂತಾರೆ. ಅವ್ರು ಬರೀ ವಾಣಿಜ್ಯ ಮಾಡ್ಕೊಂಡು ಹೋಗೋದಷ್ಟೇ. ನಮ್ಮ ಬಜೆಟ್ಟು ರಾಜ್ಯದ ಜನತೆಗೆ ಪೂರಕವಾಗಿರೋ ಬಜೆಟ್ಟು, ಅದನ್ನ ಮಂಡಿಸಿದ್ದೇವೆ, ಅದನ್ನ ಜನಗಳು ತಗೋತಾ ಇದ್ದಾರೆ. ಈ ಒಟ್ಟರ್ಕ ನಾವೇನು ಮಾಡೋಕ್ಕಾಗಲ್ಲ. ಇನ್ನು 2.5 ವರ್ಷ ನಮ್ಮ ಸರ್ಕಾರ ಉತ್ತಮ ಬಜೆಟ್ ಕೊಟ್ಟಿದೆ, ಸರ್ಕಾರ ನಡೆಸುತ್ತೆ. ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ಕಾಣೆ. ಅಯ್ಯೋ ಏನ್ ಬಜೆಟ್ ಸರ್? ನಿಮ್ ಬಜೆಟ್ ಅಲ್ಲಿರೋದೆಲ್ಲ ಬರುತ್ತಾ ಸರ್? ಆ ಬಜೆಟ್ ಅಲ್ಲಿರೋದೆಲ್ಲ ಯಾವ್ದು ಬರಲ್ಲ, ಎಲ್ಲ ಬಾಡೋಗುತ್ತೆ ಅಂತ ಪಕ್ಷದವ್ರು ಹೇಳ್ತಾವ್ರೆ. 2,000 ರೂಪಾಯಿ ಬಂದ್ 3 ತಿಂಗಳಾಯ್ತು. ಹಂಗಂತ ನಾನ್ ಹೇಳ್ತಾ ಇಲ್ಲ. ಕೆಂಚಕ್ಕ ಬೋರಕ್ಕ ಎಲ್ಲ ಹೇಳ್ ಕಳ್ಸಿದ್ರು ರಾಮಯ್ಯ. ಅದೇ ಕೆಂಚಕೋ ಕಾಳಕೋ ಕೆಂಚಕೋ ಕಾಳಕೋ ಕರಗಕೋ ಸರೋಜಕೋ. ಅವರು ಪಾಪ ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಸಚಿವೆ ಇದ್ರಲ್ಲ, ಅವ್ರಿಗೆ ಲೈಟಾಗಿ ಇಂಜುರಿ ಆಗಿತ್ತು. ಸೊ ಅವ್ರಿಗೂ ರಿಕವರ್ ಆಗೋದು 1-1.5 ತಿಂಗಳಾಯ್ತು. ಸೊ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಸೊ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರುತ್ತೆ. ಅಲ್ಲಿ ತನಕ ಈ ಕೆಂಪಕ್ಕೋ ಕಾಳಕ್ಕೋ ಸರೋಜಕ್ಕೋ ನಿಂಗಕ್ಕೋ ಅವ್ರನ್ನೆಲ್ಲ ಎತ್ಕಟ್ಟೋದು ಯಾರು ಅಂದ್ರೆ ಈ ಪಕ್ಷದವರು. ಬಂದಿಲ್ಲ, ದುಡ್ಡು ಬಂದಿಲ್ಲ, ಗ್ಯಾರಂಟಿ ವಿಫಲ. ಮೊನ್ನೆ ಮಂಡ್ಯದಲ್ಲಿ ಮಾಡಿದ್ರಲ್ಲ ತೆನೆ ಪಕ್ಷದವರು, ಇವರು ಗ್ಯಾರಂಟಿ ವಿಫಲ. ಎಲ್ಲಿ ವಿಫಲ ಆಗಿದೆಯಪ್ಪ? ಎಲ್ಲರಿಗೂ 2,000 ಕೊಡ್ತಿದ್ದೀವಿ.
ಇವರು ಗ್ಯಾರಂಟಿ ಅಂತ ಗೋರಂಟಿ ಹೆಚ್ಚಿದ್ರು. ಎಲ್ಲಿ ಗೋರಂಟಿ ಹೆಚ್ಚಿದೀವಪ್ಪ? 3 ತಿಂಗಳಾಯ್ತು 2,000 ರೂಪಾಯಲ್ಲಿ. 3 ತಿಂಗಳು ಒಂದೇ ಸರಿ 6,000 ಬರುತ್ತೆ. ವೆಯ್ಟ್ ಅಂಡ್ ಸಿ. ಹಂಗಾರೆ 3 ತಿಂಗಳದ್ದು ಸೇರಿಸಿ 1,000 ರೂಪಾಯಿ ಹೆಚ್ಚಿಗೆ ಕೊಡ್ತೀರಾ ಬಡ್ಡಿ? ಈ ಬಡ್ಡಿ ತಗೊಳ್ಳೋ ಅಂತ ಬಡ್ಡಿ ಪ್ಲಸ್ ಮಕ್ಕಳಿದಾರಲ್ಲ, ಅಂದ್ರೆ ಕೆಲವರು ಫೈನಾನ್ಸ್ ಅಂದ್ಬಿಟ್ಟು ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಅವ್ರಿಗೆಲ್ಲ ಒಂದು ಕಾನೂನು ತಂದಿವಿ. ಅವ್ರಿಗೆ ಚೆನ್ನಾಗಿ ಮುಟ್ಸಿದೀವಿ ಬಿಸಿನ. ಅವೆಲ್ಲ ಗೊತ್ತಿರೋ ವಿಚಾರನೆಯಾ? ಅದನ್ನ ಬಿಟ್ಟು ಈ ಬಜೆಟ್ ಬಗ್ಗೆ ಮಾತಾಡಿ. ಬಜೆಟ್ ಅಲ್ಲಿ ಫ್ರೆಂಡ್ಲಿ ಬಜೆಟ್, ಬಡವರ ಬಜೆಟ್, ರಾಜ್ಯದ ರೈತರ ಬಜೆಟ್, ಮಹಿಳೆಯರ ಬಜೆಟ್, ಅಲ್ಪಸಂಖ್ಯಾತರ ಬಜೆಟ್. ವಸಿ ತಡೀರಿ ಅದೇನೋ ಮಹಿಳೆಯರ ಬಜೆಟ್ ಅಂತ ಅಂದ್ರಲ್ಲ. ಮಹಿಳೆಯರಿಗೆಲ್ಲ ಸುಮ್ನಿರಿ. 2,000 ರೂಪಾಯಿ ಕೊಡ್ತೀನಿ, 2,000 ರೂಪಾಯಿ ಕೊಡ್ತೀನಿ. 2,000 ರೂಪಾಯಿ ಏನೋ ಕೊಟ್ರಿ, ಅಲ್ಲಿ ನಮ್ ಗಂಡಂಗೆ ಕುಡಿಯಕ್ಕೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರಿ. ಅಲ್ಲೇನೋ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಅಂದು ಕರೆಂಟ್ ಶಾಕ್ ಕೊಡಿಯೋ ರೇಂಜಿಗೆ ಯೂನಿಟ್ ರೇಟ್ ಜಾಸ್ತಿ ಮಾಡಿಟ್ಟಿದ್ದೀರಾ. ರೇಟ್ ಜಾಸ್ತಿ ಮಾಡಿದ್ರ, ತರಕಾರಿ ರೇಟ್ ಜಾಸ್ತಿ ಮಾಡಿದ್ರಿ, ಟಮಾಟೆ ಹಣ್ಣು ರೇಟ್ ಜಾಸ್ತಿ ಮಾಡಿದ್ರಿ, ಈರುಳ್ಳಿ ರೇಟ್ ಜಾಸ್ತಿ ಮಾಡಿದ್ರಿ. ಅದ್ಯಾಕೆ ನಾನು ಲಿಪ್ಸ್ಟಿಕ್ ಹಚ್ಕೊಂಡು ಬರೋಣ ಅಂದ್ರೆ ಮೇಕಪ್ ರೇಟು ಜಾಸ್ತಿ ಮಾಡಿಟ್ರಿ, ಎಲ್ಲದಕ್ಕೂ ಟ್ಯಾಕ್ಸ್ ಮಾಡಿಟ್ರಿ. ಈಗ ಒಂದೇ ಒಂದು ನೀವು ಜಾಸ್ತಿ ಮಾಡದೇ ಇರೋದು ಅಂತ ಅಂದ್ರೆ ಉಳಿದಿರೋದು ಯಾವುದು? ಗಾಳಿ. ಉಸಿರಾಡ್ಕೊಂಡ್ ಬರ್ತಾ ಇದ್ದೀನಿ, ಅದಕ್ಕೂ ಉಸಿರು ಕಟ್ಟಿಸ್ಬಿಡ್ತೀರೇನೋ. ಮೊನ್ನೆ ಸದನದಲ್ಲಿ ಈ ಪದ್ಮನಾಭನಗರ ಅಶೋಕ್ ಚಕ್ರವರ್ತಿ ರುಚಿಗೆದ್ಬಿಟ್ಟು ಮಾತಾಡಕ್ಕೆ ಹೇಳಿದ್ ಮಾತಲ್ವ ಇದು? ಮಾತು ನಂದಲ್ಲ, ಇದು ಯಾವುದು ನನ್ನ ಮಾತಲ್ಲ. ಅಶೋಕ್ ಚಕ್ರವರ್ತಿ ಅವ್ರು ಏನ್ ಹೇಳಿದ್ರು ಅದನ್ನ ಹಂಗೆ ನಿಮಗೆ ಮುಟ್ಟಿಸ್ದೆ ಅಷ್ಟೇ. ಮೊನ್ನೆ ಬಸ್ಸಲ್ಲಿ ಬರ್ತಾ ಇದ್ದೆ, ನನಗೇನೋ ಟಿಕೆಟ್ ಫ್ರೀ, ನನ್ನ ಗಂಡಂಗೆ ನಂದು ಸೇರ್ಸ್ ಜಾಸ್ತಿ ಮಾಡ್ಬಿಟ್ಟಿದ್ದೀರಾ, ಬಸ್ಸಲ್ಲಿ ಮಾತ್ರ ಹಂಗೆ ಅಂತ ಅನ್ಕೊಂಡೆ. ಮೆಟ್ರೋದಲ್ಲಿ ಮೆಟ್ರೋ ಗಂಟ ಬಂದೈತೆ ರೇಟು. ಒಂದೇನು ಗೊತ್ತೇನಮ್ಮ? ಏನು? ಈ ರೇಟ್ಗಳು ಹೆಚ್ಚಾಗೋದಕ್ಕೆ ಕಾರಣ ಕೇಂದ್ರ ಸರ್ಕಾರ. ಸ್ಲಿಪ್ ಡಿಸ್ಕ್, ಮೆಟ್ರೋ ಕೇಂದ್ರ ಸರ್ಕಾರ, ಬಸ್ ಡೀಸೆಲ್ಲು ಪೆಟ್ರೋಲ್ ಬೆಲೆ ಜಾಸ್ತಿ ಕೇಂದ್ರ ಸರ್ಕಾರ, ಆಮೇಲೆ ದಿನನಿತ್ಯದ ಬಳಕೆ ವಸ್ತುಗಳು ಕೇಂದ್ರ ಸರ್ಕಾರ. ಗೊತ್ತಾಯ್ತಲ್ಲ? ನಮ್ಮ ಕರ್ನಾಟಕ ಸರ್ಕಾರದ ಏನಂಗಾದ್ರೆ ಅವರು ನಾರ್ಮ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ರೇಟ್ ಜಾಸ್ತಿ ಮಾಡೋದು. ನಾವು ಮಾಡಂಗಿಲ್ಲ. ಈಗ ಮೆಟ್ರೋದೇ ನಮಗ್ ಬತ್ತಿದ್ದ ದುಡ್ಡು ಅವ್ರಿಗೆಲ್ವ ಬತ್ತಿರೋದು. ನಾವ್ ಹೇಳಿದ್ವಿ ಮೆಟ್ರೋ ರೇಟ್ ಕಡಿಮೆ ಮಾಡಿ, ಅವ್ರು ಮಾಡ್ತಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ವಿ ಕಾಂಟ್ ಹೆಲ್ಪ್. ಇದಕ್ಕೆಲ್ಲ ಕೇಂದ್ರ ಸರ್ಕಾರ. ಅಲ್ಲಿರೋದು ಯಾವ ಪಕ್ಷ? ಪಕ್ಷ. ಹೋಗಿ ಅವ್ರನ್ನ ಕೇಳ್ಕ ನೀನು. ಕಳಿಸ್ತಾರ ಅಷ್ಟೇ. ಮೊನ್ನೆ ಸದನದಲ್ಲಿ ಬಂಡೆಯವರು, ಕನಕಪುರದ ಬಂಡೆಯವರು ಭಾಳ ಆಕ್ಟಿವ್ ಆಗಿದ್ರಂತೆ. ಯಾಕಿರ್ಬೋದು? ಅವ್ರು ಫುಲ್ ಆಕ್ಟಿವ್. ಬಿಕಾಸ್ ನಮ್ಮ ಬಡ್ಜೆಟ್ ಮಂಡನೆ ಆಯ್ತಿತ್ತಲ್ಲ, ಅದಕ್ಕೆ. ನಿಮ್ ಬಜೆಟ್ ಅಂದ್ರೆ ನಿಮ್ ಬಜೆಟ್ ಇದು ಕೊನೆ ಬಜೆಟ್ ಇರ್ಬೋದಾ ಮಂಡನೆ ಮಾಡ್ತಾ ಇರೋದು ಅಂತ. ಅಂದ್ರೆ ಇದಾದ್ಮೇಲೆ ಬಂಡೆಯವ್ರು ಏನಾದ್ರು ಮಾಡ್ಬೋದಾ, ಅಥವಾ ಜಾರ್ಕಿ ಏನಾದ್ರು ಜಾರ್ಖಂಡ್ ಬಂದು ಮಾಡ್ಬೋದಾ ಅಂತ. ಇವೆಲ್ಲ ಊಹಾಪೋಹ. ನೋಡಮ್ಮ, ನಾವು ಇದು ನನ್ನ ಲಾಸ್ಟ್ ಬಜೆಟ್ ಅಲ್ಲ. ಆಮೇಲೆ ಕುರ್ಚಿ ಬಿಡೋ ಪ್ರಮೇಯನೇ ಇಲ್ಲ. ಅದಕ್ಕೆ ಬಜೆಟ್ ಕುರ್ಚಿ ಒಳಗಡೆ ಕೂತ್ಕೊಂಡೆ ಮಾಡೋದು ನಾನು. ಅಂದ್ರೆ ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಗಟ್ಟಿ, ನಂದೇ ಕುರ್ಚಿ ಅಂತ ಇಂಡಿಕೇಟ್ ತೋರಿಸ್ತಲ್ವ ಅದು. ಸೊ ಆ ಕುರ್ಚಿ ಭದ್ರವಾಗದ ಅನ್ನೋದಕ್ಕೆ ಕುರ್ಚಿ ಮೇಲೆ ಕೂತ್ಕೊಂಡು ಬಜೆಟ್ ಕೊಟ್ಟದ್ದು. ಪರ ಬಜೆಟ್, ರೈತ ಪರ ಬಜೆಟ್, ಎಲ್ಲರಿಗೂ ಫ್ರೆಂಡ್ಲಿ ಬಜೆಟ್. ಪಕ್ಷ ತೆನ ಪಕ್ಷಕ್ಕೆ ಆಗಲ್ಲ. ಅದಕ್ಕೆ ಅವ್ರು ಹಂಗಂತಾರೆ. ನೀನು ಹೇಳ್ದಂಗೆ ಬಂಡೆ ಬಂದು ನೆಕ್ಸ್ಟ್ ಬಜೆಟ್ಟು, ಜಾರ್ಖಂಡ್ ಬಂದವ್ರು ನೆಕ್ಸ್ಟ್ ಬಜೆಟ್, ಇವೆಲ್ಲ ಏನೂ ಇಲ್ಲ. ಮುಂದಿನ ಬಜೆಟ್ ಅನ್ನ ನಾವೇ ಮಂಡಿಸ್ತೇವೆ. ನಾನೇ ಕುರ್ಚಿಲಿ ಕೂತಿರ್ತೇನೆ. ಕೂತಿರೋದು ಮಂಡಿ ನೋವು ಅಂತವ ಅಂತ ಹೇಳಿ. ಆ ಮಂಡಿ ನೋವು ಇವತ್ತು ಬರ್ತದೆ, ನಾಳೆ ಹೋಯ್ತದೆ. 80 years ಹತ್ತತ್ರ ಹೋದ್ಮೇಲೆ ಮಂಡಿ ನೋವು, ಮತ್ತೊಂದು ನೋವು ಎಲ್ಲ ಬರುವಂಥದ್ದು ಕಾಮನ್ನು. ಅದಕ್ಕೆ ಒಂಚೂರು ಸೊಲ್ಯೂಷನ್ ತಗೊಂಡಿದ್ದೀನಿ. ಇನ್ ಜಸ್ಟ್ 2 days ಐ ಆಮ್ ಹ್ಯಾಪಿ, ಫ್ರೀಲಿ ಐ ಆಮ್ ವಾಕಿಂಗ್, ರನ್ನಿಂಗ್, ಎವ್ರಿಥಿಂಗ್. ಕನ್ನಡದಾಗ ಮಾತಾಡಿ. ಕನ್ನಡದಲ್ಲಿ ಹೇಳ್ತಿರಲ್ಲ, ಆಡು ಭಾಷೆಯಲ್ಲಿ ಕಣಮ್ಮ. ಅದು ಒಂದು ಡಿಗ್ನಿಫೈ ಆಗಿ ಒಂದು ಮಧ್ಯೆ ಒಂದು ಇಂಗ್ಲೀಷು. ಯಾಕಂದ್ರೆ ಇಡೀ ಒಂದ್ಸಲ ಪ್ರೆಸ್ ಮೀಟ್ ಬಂದಾಗ ದಿಸ್ ಈಸ್ ಕರ್ನಾಟಕ, ಯು ಶುಡ್ ಬಿ ಟಾಕ್ ಇನ್ ಕನ್ನಡ ಅಂತ ಎಲ್ಲ ಮಾಧ್ಯಮದವ್ರಿಗೆ ಅದನ್ನೇ ಇಂಗ್ಲೀಷ್ನಾಗ ಹೇಳಿದ್ರಿ. ಅದೇ ಹೇಳದ್ದು ಇಂಗ್ಲೀಷ್ನಲ್ಲಿ. ಅಂದ್ರೆ ಬೇರೆ ಬಂದಿದ್ರಲ್ಲ ಅಲ್ಲೆಲ್ಲ ಪ್ರಶ್ನೆಯವ್ರು ಬಡಿ, ಸರ್ ವಾಟ್ ಯು ಥಿಂಕ್ ಅಬೌಟ್ ಇಟ್, ಸರ್ ವಾಟ್ ಇಟ್. ನಾನು ಡೋಂಟ್ ಟಾಕ್ ಇಂಗ್ಲೀಷ್, ಓನ್ಲಿ ಕನ್ನಡ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ. ಕನ್ನಡದಲ್ಲಿ ಪ್ರಶ್ನೆ ಕೇಳಿ, ಕನ್ನಡದಲ್ಲಿ ಉತ್ತರ ತಗೊಳ್ಳಿ ಅಂತ ಹೊರಡಿಸಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ನಾನೇ. ಸೂಪರ್ ಸರ್.
ಫ್ಯಾಂಟಾಸ್ಟಿಕ್ ಸರ್, ಮೈಂಡ್ ಬ್ಲೂವಿಂಗ್ ಸರ್. ನಮ್ಮ ಬಜೆಟ್ ನಿಮ್ ಬಜೆಟ್ ಸೂಪರ್ ಅಂತ ನಾನು ಹೇಳಕ್ಕಾಗಲ್ಲ. ನಿಮ್ ಬಜೆಟ್ ಬಗ್ಗೆ ನೀವೇ ಹೊಗಳಿಕಬೇಕು. ನಿಮ್ ಬಜೆಟ್ ಬಗ್ಗೆ ಮಾತಾಡಕ್ಕೆ ಇನ್ನೊಬ್ರು ಬರ್ತಾರೆ, ನೀವು ಒಂಚೂರು ಹೋಗ್ಬಿಟ್ಟು ಬನ್ನಿ. ಹೌದಾ? ಯಾರು ಬಂದ್ರು ನಮ್ಮ ಬಜೆಟ್ ಸೂಪರ್, ನಮ್ಮ ಬಜೆಟ್ ಎಲಿಗೆಂಟ್, ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್. ಅವರ್ ಬಜೆಟ್ ಈಸ್ ಜಸ್ಟ್ ಲೈಕ್ ಎ ವಾವ್ ವಾವ್ ವಾವ್. ಅದನ್ನ ನೀವೇ ಹೇಳ್ಕೋಬೇಕು. ಗೋ ಗೋ ಗೋ. ಟಗರು ಯಾರನ್ನೋ ಗುಮ್ಮಕ್ಕೆ ಜೋಶಲ್ಲಿ ಹೋಗ್ಬಿಟ್ಟೈತೆ.